ಎದೋ ಎದ್ದೋಳ. Today's day 2, huh? Oh, good morning. So today is day 2 in Wayanad. Time ಎಷ್ಟು? 9 o'clock. ಬಿಸಿಲೆಲ್ಲ ಬಂದ್ಬಿಟ್ಟಿದೆ. ಇಟ್ಸ್ ಆಲ್ರೆಡಿ 9 o'clock. ನಾನು ಅವಾಗಲೇ ಎದ್ದಿದ್ದೆ, ಬಟ್ ಸುಮ್ಮನೆ ಹಂಗೆ ಒದ್ದಾಡ್ತಿದ್ದೆ ಅಷ್ಟೇ. ಓಕೆ, ಲೆಟ್ಸ್ ಸಿ ದ ಬಾಲ್ಕನಿ ಆ್ಯಂಡ್ ಗೆಟ್ ಫ್ರೆಶ್ ಅಪ್. ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ. ಆ್ಯಕ್ಚುಲಿ ತುಂಬ ಹೊರಗೆ 6:30ಗೆ ಎದ್ದು ಐ ವಾಸ್ ವೇಟಿಂಗ್ ಹಿಮ್ ಟು ಗೆಟ್ ಅಪ್. ಫೈನಲಿ ಬಾಲ್ಕನಿ ನೋಡ್ಕೊಂಬರೋಣ ಹೇಗಿದೆ ಇವಾಗ ಅಂತ. ಏನು ಗುರು ಹಿಂಗೆ ಬಿಸಿಲು ಬಿಟ್ಟಿದೆ. ಸೊ ಬ್ಯೂಟಿಫುಲ್ ಬಿಸಿಲಿದೆ ತುಂಬ. ಫೈನ್, ಬ್ರಷ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ಗೆ ಹೋಗೋಣ. ಹೊಟ್ಟೆ ಹಸಿತಿದೆ. ಆ್ಯಕ್ಚುಲಿ ಕಾಫಿ ಎಲ್ಲ ಆಯಿತು, ತಿಂದು ಅವಾಗಿನ. ಆ್ಯಕ್ಚುಲಿ ಸದ್ಯ ತಿಂದಿದ್ದೆ ಸ್ವಲ್ಪ. ಇವತ್ತು ತುಂಬ ಹೊಟ್ಟೆ ಹಸಿತಾ ಇದೆ. ಬೇಗ ಹೋಗಿ ಬಫೆ ಬ್ರೇಕ್ಫಾಸ್ಟು ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬರ್ಬೇಕು. ಬಂದಮೇಲೆ ವಿ ಹ್ಯಾವ್ ಟು ಪ್ಲ್ಯಾನ್. ಇವತ್ತು ಯೂಟಿಲೈಸ್ ಮಾಡ್ಕೋಬೇಕು. ಎವ್ರಿ ಟೈಮ್ ವಯನಾಡ್ಗೆ ಇದು ಸೇರಿ ನಂದು 4 time ವಿಸಿಟ್. ವೆನ್ ಎವರ್ ಐ ಕಮ್ ಟು ವಯನಾಡ್, ಜಸ್ಟ್ ರೆಸಾರ್ಟ್ ಸ್ಟೇ ಅಷ್ಟೇ. ಐ ಡೋಂಟ್ ಗೋ ಟು ಎನಿವೇರ್. ಯಾವ ಪ್ಲೇಸಸ್ಸು ಎಕ್ಸ್ಪ್ಲೋರ್ ಮಾಡಿಲ್ಲ ನಾನು. ಅಟ್ಲೀಸ್ಟ್ ದಿಸ್ ಟೈಮ್ ಐ ಹ್ಯಾವ್ ಟು ಗೋ ಅಂತ ಅಂದ್ಕೊಂಡಿದ್ದೀನಿ. Still, I don't know whether these guys will take it or not. Sorry, take me or not. We'll see. Okay, let's go for the breakfast. I had paisa vasool breakfast because buffet ittu. So, ಸರಿ ತಿಂದಿದ್ದೀವಿ ಬಫೆ ಅಂತ ಅಂದ್ಬಿಟ್ಟು. ಬಂದು ತಿಂದ್ಬಿಟ್ಟು ನಾವು ಪೂಲ್ ಹತ್ರ ಬಂದ್ವಿ. ತುಂಬ ಬಿಸಿಲಲ್ಲ, ಬಿಸಿಲಿದೆ. ಬಟ್ ಈ ಬಿಸಿಲಲ್ಲಿ ಕ್ಲೋರಿನ್ ವಾಟರ್ ಹಿಡಿದ್ರೆ ಫುಲ್ ಟ್ಯಾನ್ ಆಗ್ತೀವಿ. ಸೊ ಹಾಗಾಗಿ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಫಾರ್ ಎಡಕಲ್ ಕೇವ್ಸ್. ವಿಲ್ ಸಿ. ಆ್ಯಸ್ ಯೂಶ್ವಲ್ ನಾನು ವಯನಾಡ್ಗೆ ಬಂದಾಗ 3-4 ಸತಿನೂ ಬಂದುಬಿಟ್ಟು ಸುಮ್ಮನೆ ರೆಸಾರ್ಟ್ ಸ್ಟೇ ಮಾಡಿ ಹೋದೆ. ಈ ಸತಿನೂ ಸೇಮ್ ಅದೇ, ಏನೂ ಪ್ಲ್ಯಾನ್ಸ್ ಆಗಲಿಲ್ಲ. ಸೊ ಅಟ್ಲೀಸ್ಟ್ ಲಾಟ್ರಿ ತೊಗೊಳೋಣ ಅಂದ್ಬಿಟ್ಟು ಸಿಟಿಗೆ ಬಂದಿದ್ದೀನಿ ಫಾರ್ 500. ನೋಡೋಣ ಯಾವ ಥರ ಲಾಟ್ರಿ ಸಿಗುತ್ತೆ, ಹೆಂಗೆ ಸಿಗುತ್ತೆ ಅಂತ. ಫುಲ್ ಸೆಟ್ 600. ಫೈನಲಿ ನಾವು ಲಾಟ್ರಿ ತಗೊಂಡ್ವಿ. ಯಾವುದು ಅಂತಂದರೆ ಇದು 600ಗೆ ಫುಲ್ ಸೆಟ್ ಬರುತ್ತೆ. 50 ರೂಪೀಸ್ದು 1 crore ಲಾಟ್ರಿ ಇದು. ಇನ್ನೊಂದು ತಗೊಂಡ್ವಿ. ಸೊ ನೋಡ, ಇದು ರಿಸಲ್ಟ್ ನಾಳೆ ಹೆಂಗೆ ಬರುತ್ತೆ ಅಂತ ನೋಡಬೇಕು. ನಾಳೆ ಇವಾಗ ತಗೊಂಡಿದ್ದೀನಿ. ಇದು 1 ಕೋಟಿ ರೂಪಾಯಿ ಇದಲ್ಲಿ ಇರೋದು. ಲಾಟ್ರಿ ಹೊಡೆದ್ರೆ 1 ಕೋಟಿ. ಅದು ನಂಗೆ ಇಷ್ಟ 7858 ನಂಬರೇ ಸಿಕ್ಕಿದೆ. ಐ ಮೀನ್ ಐ ಲೈಕ್ 7 series. ಸೊ ಹಾಗಾಗಿ ಆ್ಯಂಡ್ ಏನು ಗೊತ್ತಾ, ಇದನ್ನ ರಿಸಲ್ಟ್ ಅನೌನ್ಸ್ ಆಗೋದು ನಾಳೆ 3 ಗಂಟೆ. ಸೊ ನಂಗೆ ಇವಾಗಲೇ ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ. ನಾಳೆ ಎಷ್ಟೊತ್ತಿಗಾಗುತ್ತೆ, ನಾಳೆ 3 ಗಂಟೆ ಎಷ್ಟೊತ್ತಿಗಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ವಯನಾಡ್ ಟ್ರಿಪ್ಪು ಹೆಂಗಾಗ್ತು ಅಂತಂದರೆ, ಬೆಳಗ್ಗೆ ಹೋದ್ವಿ, ಸುಮ್ಮನೆ ಟೌನ್ ರೌಂಡ್ ಹೊಡಿದ್ವಿ, ಲಾಟ್ರಿ ತೊಗೊಂಡಿದ್ದೀವಿ. ಅಟ್ಲೀಸ್ಟ್ ಇದಕ್ಕಾದರೂ ಸ್ಯಾಟಿಸ್ಫೈ ಆಗಲಿ ನನಗೆ ನಾಳೆಗೆ ಲಾಟ್ರಿ ಹೊಡೆದು. ನಾವು ವಿ ಕೇಮ್ ಫಾರ್ ದ ಸ್ನ್ಯಾಕ್ಸಿಗೆ ಬಂದಿದ್ದೀವಿ. ವಿಲ್ಸನ್ ಹೋಟೆಲ್ ಅಂದ್ಬಿಟ್ಟು ಇಲ್ಲಿ. ಸೊ need to go inside, but ಮಳೆ ಬರ್ತಿದೆ. ಓಕೆ, ಕಮ್ ಲೆಟ್ಸ್ ಗೋ. ಹುಷಾರಾಗಿ ಇಟ್ಟಿರ್ತೀನಿ ಲಾಟ್ರಿನಪ್ಪ. So we had great food at Wilton Hotel. So ನೋಡಲ್ಲ, ಇದು ಐ ಆಮ್ ವೆರಿ ಹ್ಯಾಪಿ ದಟ್ ಐ ಹ್ಯಾಡ್ ಲಂಚ್ ಇನ್ ಮೈ ಐಕಾನಿಕ್ ಹೋಟೆಲ್ ಅಂತ. ಹಾಯ್, ವೆಲ್ಕಮ್. ಸೊ ಈ ರೂಮ್ ಅಂತೂ ಎಷ್ಟು ಕ್ರೇಜಿ ಅಂದರೆ ವೇಟ್ ಅಲ್ಲಿ ಶೋ ಎಷ್ಟು ಕ್ರೇಜಿ ಆಗಿದೆ ಅಂದರೆ, ಲೈಕ್ ತುಂಬ ನಂಗೆ ರಾಯಲ್ ಫೀಲ್ ಬರ್ತಿದೆ. ಪ್ಲೀಸ್ ಕಮಿಂಗ್. ಲಾಕ್ ಮಾಡಿಬಿಡ್ತೀನಿ. ಈ ರೂಮಲ್ಲಿ ಆ ರೂಮ್ ಥರ ಡೇ 2ಗೆ ನಾವು ಚೂಸ್ ಮಾಡಿರೋ ರೂಮ್ ಇದು. ಆ ರೂಮ್ ಥರ ಎಲ್ಲ ಲಿವಿಂಗ್ ಏರಿಯಾ ಆ್ಯಂಡ್ ವಾಟ್ ರೂಮ್ ಸಪ್ರೇಟ್ ಆ ಥರ ಇಲ್ಲ. ಜಸ್ಟ್ ಇದೊಂದೇ ರೂಮು.
ನನಗೆ ಎಷ್ಟು ಇಷ್ಟ ಆಗ್ತಿದೆ ಬೆಡ್ಡು ಅಂದರೆ ಎವ್ರಿಥಿಂಗ್ ಇಸ್ ಇನ್ ವೈಟ್ ವೈಟ್ ವೈಟ್. ಸೀರಿಯಸ್ಲಿ ಐ ಲವ್ ದಿಸ್ ಥೀಮ್. ಆ್ಯಂಡ್ ಒನ್ ಮೋರ್ ಥಿಂಗ್ ಹಿಯರ್ ವಾಟ್ ಐ ಕ್ಯಾನ್ ಸೇ ಇಸ್ ಬಾಲ್ಕನಿ ಮತ್ತು ಗಾಡ್ ಇಟ್ಸ್ ಸೋ ಕ್ರೇಜಿ ಆಗಿದೆ. ಬಟ್ ಕತ್ಲಲ್ಲಿ ಏನೂ ಕಾಣಿಸಲ್ಲ. ನಾವು ಇವಾಗ ರೂಮಿಗೆ ಚಿಕ್ಕಿನ್ ಆಗಿದ್ದೀವಿ. ಟೈಮ್ ಇಸ್ ಆಲ್ಮೋಸ್ಟ್ 7 o'clock. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಎಲ್ಲ ಎಷ್ಟು ಡ್ರಾಯರ್ಸ್ ಎಲ್ಲ ಇದೆ ಅಂತಂದರೆ ಇಷ್ಟೊಂದು ಡ್ರಾಯರ್ಸ್ ಯಾಕೆ ಕೊಟ್ಟಿದ್ದಾರೆ ಅಂತ ಸೀರಿಯಸ್ಲಿ ಐ ಡೋಂಟ್ ಹ್ಯಾವ್ ಅನ್ ಐಡಿಯಾ. ಬಟ್ ಎವ್ರಿಥಿಂಗ್ ಇಸ್ ಎ ರಾಯಲ್ ಫೀಲ್. ಸೊ ನೈಸ್. ಇಲ್ಲೂ ಅಷ್ಟೇ ಕಬೋರ್ಡ್ಸ್ ಇದೆ. I can do bed photo shoot for this, for sure I do. Very beautiful. And this is bathroom. Okay, bathroom is not so big. ಚಿಕ್ಕದಾಗೆ ಇದೆ, ತುಂಬ ಏನೂ ದೊಡ್ಡದಾಗಿಲ್ಲ ಬಾತ್ರೂಮು. ಬಟ್ ದಟ್ಸ್ ಫೈನ್. ಮೇನ್ಲಿ ಮಲ್ಕೊಳ್ಳೋ ಏರಿಯಾ ಚೆನ್ನಾಗಿರ್ಬೇಕು. ಚೆನ್ನಾಗಿದೆ. ಕಮ್ ಆ್ಯಂಡ್ ಶೋ ದ ವಾಟ್ ಬಾಲ್ಕನಿ. ಬಾಲ್ಕನಿ ಲೈಟ್ ಇರಬೇಕು. ಸ್ವಿಚ್ ಏನಿದೆ? ಸ್ವಿಚ್. ಹಾಂ, ಬಾಲ್ಕನಿ ಲೈಟ್ ಆನ್ ಆಯಿತು. ಬ್ಯೂಟಿಫುಲ್, ವೆರಿ ಸ್ಪೇಷಿಯಸ್, ವೆರಿ ವೆರಿ ಸ್ಪೇಷಿಯಸ್, ವೆರಿ ಬಿಗ್. ಆ್ಯಂಡ್ ಹಿಯರ್ ಇಲ್ಲಿ ಬಂದರೆ ಹಿಂಗಿದೆ. ಆಮೇಲೆ ಅಲ್ಲಿ ಎದುರುಗಡೆ ಪೂಲ್ ಇದೆ. ಪೂಲ್ ಕಾಣಿಸ್ತಿದೆ. ಸೊ ಮಾರ್ನಿಂಗ್ ಐ ಶೋ ದ ಪೂಲ್. So just love that. Fine. ಮಾರ್ನಿಂಗ್ ನಿಮಗೆ ಬಾಲ್ಕನಿ ಇನ್ನೊಂದ್ಸತಿ ನೀಟಾಗಿ ತೋರಿಸ್ತೀನಿ ಬಿಕಾಸ್ ಕತ್ಲಲ್ಲಿ ಏನೂ ಕಾಣಿಸ್ತಿಲ್ಲ. ಬಾಯ್, ಗುಡ್ ನೈಟ್. ವಿಲ್ ಹ್ಯಾವ್ ಡಿನ್ನರ್ ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ ದ ಸ್ಲೀಪ್. ಬೈ ಬಾಯ್, ಗುಡ್ ನೈಟ್. ಆಡೋ ಕಿಚ್ಚಲ್ವಾ? ನಾದಮಯ. ಹಾಡು. ಗುಡ್ ಮಾರ್ನಿಂಗ್. ಇವತ್ತು ನಮ್ಮದು ಚೆಕ್ಔಟು. ಸೊ ಇವಾಗ ಟೈಮ್ ಎಷ್ಟು? 9 o'clock ಆಲ್ರೆಡಿ. ಇವಾಗ ಎದ್ದಿದ್ದೀವಿ. ನಾನು ಆ್ಯಕ್ಚುಲಿ ನಿಮಗೆ ನಿನ್ನೆ ಕರೆಕ್ಟಾಗಿ ಬಾಲ್ಕನಿ ತೋರ್ಸೋಕ್ಕಾಗಲಿಲ್ಲ ಅಲ್ವಾ? ಸೊ ಏನು ಲೇಟಾಗಿ ಎದ್ವಿ ಅಂತಂದರೆ ಇಲ್ಲಿ ಎದ್ದೊಳಕ್ಕೆ ಮನಸ್ಸು ಬರಲ್ಲ ಆ್ಯಕ್ಚುಲಿ ಕ್ಲೈಮೇಟ್ಗೆಲ್ಲ. ಸೊ ಬಾಲ್ಕನಿ ಮಾತ್ರ ತುಂಬ ಆಸಮಾಗಿದೆ. ನನಗೆ ತೋರಿಸ್ತೀನಿ. ನಿನ್ನೆ ಅಷ್ಟು ಕಾಣಿಸಿಲ್ಲ ಅಲ್ವಾ? ವಾವ್, ಸೋ ಬ್ಯೂಟಿಫುಲ್. ಕಮ್ಮಿ ನೆನ್ನೆ ನೋಡೋಕೆ ಮಿಸ್ ಆಗಿದ್ರೆ ಇವಾಗ ನೋಡ್ಕೊಳ್ಳಿ. ಆ್ಯಕ್ಚುಲಿ ಏನೂ ಆಗಿಲ್ಲ. ಸುಮ್ಮನೆ ಇಬ್ಬನಿ ಬಿಟ್ಟಿದೆ ಅಂತ. ಎಸ್, ಇವಾಗ ನಾವು ಬೆಳಗ್ಗೆನೆ ಇಲ್ಲಿ ಕಷಾಯ ಕಾಫಿ ಕೊಟ್ಟಿದ್ದಾರೆ. ಕಷಾಯ ಕಾಫಿ ಆ್ಯಕ್ಚುಲಿ ತುಂಬ, ಯಾಕಂದರೆ ನನಗೆ ಎ ಸಿಗೆ ತುಂಬ ಗಂಟಲು ಕೆಡ್ತಾ ಇಲ್ಲ ಆಗ್ಬಿಟ್ಟಿತ್ತು. ನನಗೆ ಎ ಸಿನೇ ಆಗ. ಸೊ ಹಾಗಾಗಿ ಇವಾಗ ಕಷಾಯ ಕಾಫಿ ಇದೆ. ಆ್ಯಕ್ಚುಲಿ ಇದನ್ನ ನನ್ನ ಮನೇಲೂ ಮಾಡ್ತೀನಿ. ಈ ಥರ ಚೆನ್ನಾಗಿರುತ್ತೆ ಕಾಫಿ. ಇವತ್ತೇನೂ ಇಲ್ಲ ಪ್ರೋಗ್ರಾಮ್. ತಿಂದುಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಚೆಕ್ಔಟ್ ಆಗಬೇಕು. ಬೇಜಾರಾಗ್ತಿದೆ ಬಿಕಾಸ್ ಚೆಕ್ಔಟ್ ಆಗಬೇಕು ಅಂತಲೇ ಬೇಜಾರಾಗ್ತಿದೆ. ನಂಗೆ ಮನಸ್ಸೇ ಇಲ್ಲ ಅಲ್ಲಿಂದ ಹೋಗೋಕ್ಕೆ. ಈ ಥರ ಪ್ಲೇಸಲ್ಲೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಸೀರಿಯಸ್ಲಿ ಸೋ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಫೈನ್, ಮೈ ವೆಕೇಷನ್ಸ್ ಆರ್ ಓವರ್ ನೌ. ಬ್ರೇಕ್ಫಾಸ್ಟಲ್ಲಿ ಸಿಗ್ತೀನಿ. ಸೊ ಇವತ್ತಿಂಗೆ ಎಲ್ಲ ಮುಗ್ದು ಇವತ್ತು ಫೈನಲಿ ವಿ ಕೇಮ್ ಫಾರ್ ದ ಚೆಕ್ಔಟ್. ಸೊ ಎಲ್ಲ ರೆಡಿ ಆಗಿದೆ. ಬ್ಯಾಗ್ಸ್ ಎಲ್ಲ ರೆಡಿಯಾಗಿ ನಾವು ರೆಡಿಯಾಗಿ ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಆದರೂ ಈ ಮದ್ರಾಸಿ ಮೂವಿ ನೋಡ್ತಾ ಇದ್ದೀವಿ. ಎಂಡಿಂಗ್ ವೆಯ್ಟ್ ಮಾಡೋಣ, ನೋಡ್ಕೊಂಡು ಹೋಗೋಣ ಅಂತಿದ್ದೀವಿ. ಬಟ್ ಸ್ಟಿಲ್ ಚೆಕ್ಔಟ್ ಟೈಮ್ ಆಗೋಗ್ಬಿಟ್ಟಿದೆ. ಸೊ ವಿ ಹ್ಯಾವ್ ಟು ಚೆಕ್ಔಟ್ ನಾವು. ಸೊ ನಿಮ್ಗೆಲ್ಲರಿಗೂ ಆ್ಯಂಡ್ ಮೇನವರ್ ಐ ವಾಂಟ್ ಟು ಟೆಲ್ ಯು ದ ಪ್ರೈಸ್ ಆಫ್ ದಿಸ್ ಹೋಟೆಲ್, ಸ್ಟೇ. ನಾವು ಫಸ್ಟ್ ಸ್ಟೇ ಆಗಿದ್ದು ಬಂದುಬಿಟ್ಟು ತೋರಿಸಿದ್ದೀನಲ್ವ ನಿಮಗೆ ರೂಮು, ಅದು ಓಕ್ ಕಾಟೇಜಸ್ ಅಂತ. ಪರ್ ಡೇ ದಟ್ ಈಸ್ ಫಾರ್ 7,000. ಆ್ಯಂಡ್ ಇದು ಪರ್ ಡೇ ಇವಾಗ ಸ್ಟೇ ಆಗಿರೋದು ಟೀಕ್ ಹೌಸ್ ಅಂತ.
ಸೊ ದಿಸ್ ಟೀಕ್ ಹೌಸ್ ಕಾಸ್ಟ್ ಯು ಪರ್ ಡೇ 10,000. ಸೊ ವಿ ಹ್ಯಾಡ್ ಎ ಬ್ಯೂಟಿಫುಲ್ ಸ್ಟೇ ಇಯರ್. ಸೊ ರೆಸಾರ್ಟ್ ಬಂದಿದ್ದೀವಿ, ಹುಡ್ ರೆಸಾರ್ಟ್. ಸೊ ನಿಮಗೂ ಇಷ್ಟ ಆಗಿದ್ರೆ ನೀವು ಬಂದು ಸ್ಟೇ ಆಗಿ. ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಬಾಯ್ ಬಾಯ್.